ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವೊಂದು ಹೆಲ್ದಿ ಹಾಗೂ ಟೇಸ್ಟಿ ಆದಂತಹ ರಾಗಿ ಲಡ್ಡು ರೆಸಿಪಿ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಾಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ. ರಾಗಿಯಲ್ಲಿ ಕ್ಯಾಲ್ಶಿಯಂ ಅಯನ್ ಇರೋದ್ರಿಂದ ಯಾರಿಗಾದರೂ ಅಯನ್ ಡೆಫಿಷಿಯನ್ಸಿ ಅಥವಾ ಎನಿಮಿಯಾ ಇದ್ದರೆ ಇದನ್ನು ತಿನ್ನೋದ್ರಿಂದ ಒಳ್ಳೆಯದಾಗ್ತದೆ. ಹಾಗೆಯೇ ನಾನಿಲ್ಲಿ ಜಾಗರಿ ಯೂಸ್ ಮಾಡ್ತಾ ಇದ್ದೇನೆ, ಸಕ್ಕರೆ ಹಾಕ್ತಾ ಇಲ್ಲ. ನೀವು ಬೇಕಂದ್ರೆ ಸಕ್ಕರೆ ಸಹ ಹಾಕ್ಕೊಳ್ಬೋದು, ಆದರೆ ಜಾಗರಿ ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಮಿಕ್ಸ್ ಮಾಡಲಿಕ್ಕೆ ನೀರು ಯೂಸ್ ಮಾಡ್ತಾ ಇದ್ದೇನೆ. ನೀವು ಹಾಲು ಸಹ ಯೂಸ್ ಮಾಡ್ಬೋದು, ಬಿಸಿ ಥಂಡವಾದ ಹಾಲನ್ನು ಸಹ ಹಾಕ್ಕೊಳ್ಬೋದು. ಇಲ್ಲಿ ಟೇಸ್ಟ್ ಒಳ್ಳೆಯದಾಗ್ತದೆ ಹಾಲು ಹಾಕೋದ್ರಿಂದ ಸಹ. ಸೊ ನೀವೆಲ್ಲರೂ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಕಪ್ಪು ರಾಗಿ ಹಿಟ್ಟು, ರಾಗಿ ಫ್ಲವರ್, ಅರ್ಧ ಕಪ್ನಷ್ಟು ಜಾಗರಿ ಪುಡಿ, ಬೆಲ್ಲದ ಪುಡಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 3/4 ಕಪ್ನಷ್ಟು ಸಹ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ 1/4 ಕಪ್ನಷ್ಟು ಡೆಸಿಗೇಟೆಡ್ ಕೊಕೊನಟ್, ಒಣ ಕೊಬ್ಬರಿ, ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಕಾರ್ಡಮಮ್ ಪೌಡರ್, 1/4 ಟೀ ಸ್ಪೂನಷ್ಟು ನಟ್ ಮೆಗ್ ಪೌಡರ್, ಜಾಯಿಕಾಯಿ ಪುಡಿ. ಇಲ್ಲಿ ಸ್ವಲ್ಪ ನಾನು ಮಿಕ್ಸ್ಡ್ ನಟ್ಸ್ ತಗೊಂಡಿದ್ದೇನೆ. ಇಲ್ಲೀಗ ಪ್ಯಾನ್ ಬಿಸಿಯಾಗಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಗೀ, ತುಪ್ಪ ಹಾಕ್ಕೊಳ್ತೇನೆ. ಮೊದಲಿಗೆ ನಾವು ನಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮಲ್ಲಿ. ಇಲ್ಲಿ ನಟ್ಸ್ ಎಲ್ಲ ಫ್ರೈ ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ಸೇಮ್ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೊಳ್ಳೋಣ. ಬಿಸಿಯಾಗಲಿ ತುಪ್ಪ ಬಿಸಿಯಾದ ನಂತರ ರಾಗಿ ಫ್ಲವರ್ ಹಾಕೊಳ್ಳೋಣ. ರಾಗಿ ಹಿಟ್ಟು ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವಿದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಪರಿಮಳ ಬರಬೇಕು ಇದರದ್ದು. ಸೊ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ರಾಗಿ ಒಳ್ಳೆ ರೀತಿ ಫ್ರೈ ಆಗಿದೆ, ಪರಿಮಳ ಬರ್ತಾ ಉಂಟು. ಸಾಕು, ಇದನ್ನು ತಣ್ಣಗಾಗ್ಲಿಕ್ಕೆ ಇಡುವ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ಒಂದು ಪಾತ್ರೆಗೆ ಜಾಗರಿ ಪೌಡರ್, ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೇನೆ. 1/4 ಲೋಟೆಯಷ್ಟು ವಾಟರ್, ನೀರು ಹಾಕೊಳ್ಳೋಣ. ಮೆಲ್ಟ್ ಆಗಲಿ ಬೆಲ್ಲದ ಪುಡಿ. ಫ್ಲೇಮ್ ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲದಲ್ಲಿ ಅಂಟು ಬರಬೇಕು. ಈಗ ಇಲ್ಲಿ ಬೆಲ್ಲದಲ್ಲಿ ಅಂಟು ಬರುವಾಗ 2 ಪಿಂಚಿನಷ್ಟು ಸಾಲ್ಟ್, ಉಪ್ಪು ಹಾಕೋಣ. ಟೇಸ್ಟ್ ಒಳ್ಳೆಯದಾಗ್ತದೆ. ಸಾಕು, ಬೆಲ್ಲದಲ್ಲಿ ಅಂಟು ಬಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ರಾಗಿ ಹಿಟ್ಟನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ದೇನೆ. ಈಗ ನಾವು ಇದಕ್ಕೆ ಏಲಕ್ಕಿ ಪೌಡರ್, ಕಾರ್ಡಮಮ್ ಪೌಡರ್, ಆನಂತರ ನಟ್ ಮೆಗ್ ಪೌಡರ್ ಹಾಕೋಣ. ಜಾಯಿಕಾಯಿ ಪುಡಿ, ಅದರ ಜೊತೆನೆ ನಾವು ಫ್ರೈ ಮಾಡಿಟ್ಕೊಂಡಂಥ ನಟ್ಸನ್ನು ಸೇರಿಸ್ಕೊಳ್ಳುವ. ಈಗ ನಾವು ಬೆಲ್ಲದ ನೀರನ್ನು ಹಾಕೋಣ. ಜಾಗರಿ ವಾಟರ್. ಬಿಸಿ ಇರ್ತದೆ, ಸೊ ಸ್ಪೂನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆನೆ ಕೈ ಹಾಕ್ಕೊಳ್ಬೇಡಿ. ಈಗ ಇಲ್ಲಿ ಸ್ವಲ್ಪ ಬಿಸಿ ಇರುವಾಗನೇ ನಾವು ನಿಧಾನಕ್ಕೆ ಉಂಡೆ ಕಟ್ಕೊಳ್ಬೇಕು. ನಿಮ್ಗೆ ಎಷ್ಟು ದೊಡ್ಡ ಬೇಕಂತ ನೋಡ್ಕೊಳ್ಳಿ. ಈಗ ಇಲ್ಲಿ ಲಡ್ಡು ರೆಡಿ ಆಗಿದೆ. ಈಗ ಒಂದೊಂದೇ ಲಡ್ಡನ್ನು ನಾವು ಕೊಕೊನಟ್, ಒಣ ಕೊಬ್ಬರಿಗೆ ರೋಲ್ ಮಾಡುವ. ಟೇಸ್ಟ್ ಒಳ್ಳೆಯದಾಗ್ತದೆ ಈ ರೀತಿ ಹಾಕೋದ್ರಿಂದ, ಒಣ ಕೊಬ್ಬರಿ.